ವೆಲ್ಕಮ್ ಬ್ಯಾಕ್ ಟು ಸುಮಾ ಮಹೇಶ್ ಯೂಟ್ಯೂಬ್ ಚಾನಲ್. ಇವತ್ತು ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಇನ್ನು ಹಬ್ಬದ ಕೆಲಸ ಎಲ್ಲ ಮಾಡಿ, ನನಗೂ ಕೂಡ ಕೋಲ್ಡ್ ಆಗಿದೆ, ವಾಯ್ಸ್ ಎಲ್ಲ ಚೇಂಜ್ ಆಗಿದೆ. ವಾಯ್ಸ್ ಏನಾದರೂ ಸರಿಯಾಗಿ ಕೇಳಿಸ್ಲಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ಇವತ್ತಿನ ತಿಂಡಿಗೆ ಪಡ್ಡು ಮತ್ತು ಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ. ಮಕ್ಕಳು ಪಡ್ಡು ಕೇಳಿದ್ರು, ಅವ್ರಿಗೆ ಪಡ್ಡುನ ಮಾಡಿಕೊಡ್ತಾ ಇದ್ದೀನಿ. ಇನ್ನು ಮಹೇಶ್ ಅವ್ರಿಗೆ ಪಡ್ಡು ಅಷ್ಟು ಇಷ್ಟ ಆಗೋದಿಲ್ಲ, ಅವರು ದೋಸೆ ಬೇಕು ಅಂತ ಅಂದರು. ಅವ್ರಿಗೆ ದೋಸೆನ ಹಾಕ್ಕೊಡ್ತೀನಿ. ಇನ್ನು ಹಬ್ಬದ ಕೆಲಸ ಎಲ್ಲ ಮುಗೀತು. ಇನ್ನೇನೋ ಹಬ್ಬ ಕೂಡ ಹತ್ರ ಬರ್ತಾ ಇದೆ. ಇನ್ನು ಹಬ್ಬಕ್ಕೆ ಬೇಕಾಗಿರೋ ಪೂಜೆ ಸಾಮಾನು, ಹೂವು, ಹಣ್ಣು ಎಲ್ಲನೂ ತರಬೇಕು. ಇನ್ನು ಮನೆ ಹತ್ರನೇ ಎಲ್ಲ ಸಿಗುತ್ತೆ, ಆದರೆ ಮನೆ ಹತ್ರ ತಗೊಳ್ಳೋದಕ್ಕೆ ರೈಟು ಜಾಸ್ತಿ ಇರುತ್ತೆ. ಹಾಗಾಗಿ ಇವತ್ತು ಫ್ರೆಂಡ್ಸ್ಗಳೆಲ್ಲ ಸಿಟಿಗೆ ಹೋಗಿದ್ದು ಬರೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಮಾರ್ಕೆಟ್ಗೆ ಹೋದರೆ ಎಲ್ಲ ಕಡಿಮೆಗೆ ಸಿಗುತ್ತೆ, ಮತ್ತು ಒಂದೇ ಜಾಗದಲ್ಲಿ ಎಲ್ಲನೂ ಒಟ್ಟಿಗೆ ತರ್ಬೋದು. ಹಾಗಾಗಿ ಎಲ್ಲ ಇವತ್ತು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಇನ್ನು ಎಲ್ಲರೂ ಒಟ್ಟಿಗೆ ಗಾಡೀಲಿ ಹೋಗೋಣ ಅಂತೇಳಿ ಮಾತಾಡ್ಕೊಂಡಿದ್ದೀವಿ. ಬಸ್ಸಲ್ಲಿ ಹೋದರೆ ಲೇಟ್ ಆಗುತ್ತೆ, ಟೈಮ್ ಕರೆಕ್ಟಾಗಿ ಬರೋದಕ್ಕಾಗಲ್ಲ. ಗಾಡೀಲಿ ಹೋದರೆ ಬೇಗ ಹೋಗಿ ಬೇಗ ಬರ್ಬೋದು. ಹಾಗಾಗಿ ಎಲ್ಲರೂ ಗಾಡೀಲಿ ಹೋಗ್ತಾ ಇದ್ದೀವಿ. ಇನ್ನು ಸ್ವರ್ಣ ಕೂಡ ನನ್ನ ಗಾಡೀಲೇ ಬರ್ತೀನಿ ಅಂದಳು. ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಾ ಅಂತ ಹೇಳಿದ್ದೀನಿ. ನಿನ್ನೆ ಮನೆಯೆಲ್ಲ ಕ್ಲೀನಿಂಗ್ ಕೆಲಸನ ಮುಗಿಸ್ಕೊಂಡೆ. ಇನ್ನು ಹೂಗಳೆಲ್ಲ ಧೂಳಾಗಿತ್ತು, ಅದನ್ನು ಕೂಡ ತೊಳೆದು ಎಲ್ಲ ಇಟ್ಟಿದ್ದೆ. ಇನ್ನು ಅದು ಕೂಡ ಎಲ್ಲ ಒಣಗಿತ್ತು, ಅದನ್ನೆಲ್ಲ ತೆಗೆದು ಮತ್ತೆ ಅದೇ ರೀತಿ ಹಾಕ್ತಾಯಿದ್ದೀನಿ. ಮಕ್ಕಳೆಲ್ಲ ಹೋದ್ಮೇಲೆ ಇನ್ನು ಮಹೇಶ್ ಅವರು ಕೂಡ ತಿಂಡಿ ಮಾಡಿಕೊಂಡು ಹೋದರು. ಅವರೆಲ್ಲ ಹೋದ್ಮೇಲೆ ಉಳಿದಿರೋ ಕೆಲಸಗಳನ್ನ ಮುಗಿಸ್ಕೊಂಡು ನಾನು ಕೂಡ ಸಿಟಿಗೆ ಹೋಗೋದಕ್ಕೆ ರೆಡಿಯಾಗಿದ್ದೀನಿ. ಇನ್ನು ತಿಂಡಿ ಎಲ್ಲ ಮಾಡಿದ್ದಾಯಿತು. ಇನ್ನು ಸ್ವರ್ಣ ಬರಬೇಕು, ಅವಳಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಸ್ವರ್ಣ ಕೂಡ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಳು. ಇನ್ನು ಅವಳು ಬರೋಷ್ಟರಲ್ಲಿ ನಾನು ಕೂಡ ರೆಡಿಯಾಗಿದ್ದೆ. ಇನ್ನು ಸಿಟಿಗೆ ಹೋದಾಗ ಮಹೇಶ್ ಅವ್ರ ಜೊತೆ ಹೋಗಿ ಸೀರೆನ ತಂದಿದ್ದೆ. ಫ್ರೆಂಡ್ಸ್ಗೆ ಯಾರಿಗೂ ತೋರಿಸಿರಲಿಲ್ಲ, ಹಾಗಾಗಿ ಸ್ವರ್ಣಂಗೆ ಸೀರೆನ ತೋರಿಸ್ತಾ ಇದ್ದೀನಿ. ಸೀರೆಗಳೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ಲು. ಇನ್ನು ದೇವ್ರಿಗೆ ಯಾವ್ದು ಉಡಿಸ್ತೀರಾ ಮತ್ತು ನೀವು ಯಾವ್ದು ಹಾಕತ್ತೀರಾ ಅಂತ ಹೇಳಿ ಕೇಳ್ತಾ ಇದ್ಲು. ಇನ್ನು ದೇವ್ರಿಗೆ ಉಡ್ಸೋ ಸೀರೆ ಅಂತೂ ತುಂಬ ಚೆನ್ನಾಗಿದೆ ಅಂದ್ಲು. ಗೋಲ್ಡ್ ಸೀರೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಿದ್ಲು. ಇನ್ನು ಸೀರೆಯಲ್ಲಿ ಬ್ಲೌಸ್ ಎಲ್ಲ ಕಟ್ ಮಾಡಿ ಸಪ್ರೇಟಾಗಿ ಇಟ್ಟಿದ್ದೆ, ಅದನ್ನು ತೋರಿಸ್ತಾ ಇದ್ದೆ. ಸೀರೆಗಳೆಲ್ಲ ಚೆನ್ನಾಗಿದೆ ಅಂತ ಅಂದ್ಲು. ದೇವ್ರಿಗೆ ಉಡ್ಸೋದಕ್ಕೆ ರೇಷ್ಮೆ ಸೀರೆನ ತೊಗೊಂಡಿದ್ದೆ. ಇನ್ನು ಅದನ್ನು ಕೂಡ ಬ್ಲೌಸ್ ಎಲ್ಲ ಕಟ್ ಮಾಡಿ ಎತ್ತಿಟ್ಟಿದ್ದೀನಿ. ಇನ್ನು ನನಗೆ ಅಂತೇಳಿ ಒಂದು ಸೀರೆನ ತೊಗೊಂಡಿದ್ದೀನಿ, ಆದರೆ ಅದರ ಬ್ಲೌಸು ಸ್ಟಿಚ್ ಮಾಡಿಸಿಲ್ಲ. ಗೋಲ್ಡ್ ಸೀರೆನ ಗೌರಿ ಹಬ್ಬಕ್ಕೆ ಹಾಕ್ಕೊಂಡ್ರಾಯ್ತು ಅಂತ ಹೇಳಿ ಲಾಸ್ಟ್ ಟೈಮ್ ಸಿಟಿಗೆ ಹೋದಾಗ ಬ್ಲೂ ಕಲರ್ ಸೀರೆನ ತಂದಿದ್ದೆ. ಇವಾಗಂತೂ ಇದೇ ಟ್ರೆಂಡು, ಬ್ಲೂ ಮತ್ತು ವೈಟ್ ಬ್ಲೌಸ್ ಕಾಂಬಿನೇಷನಲ್ಲಿ. ಅದನ್ನು ತಂದು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿದ್ದೆ. ಇನ್ನು ಅದನ್ನು ಕೂಡ ತೋರಿಸ್ದೆ. ಸೀರೆಗಳೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ಲು. ಇನ್ನು ಸೀರೆ ಎಲ್ಲ ತೋರಿಸಾದ್ಮೇಲೆ ಎಲ್ಲನೂ ಎತ್ತಿಟ್ಟು ಇನ್ನು ನಾವು ಕೂಡ ಇವಾಗ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ನಾವು ಕೂಡ ಇವಾಗ ಮಾರ್ಕೆಟ್ ಹತ್ರ ಬಂದ್ವಿ. ಇನ್ನು ನಾವು ಬರೋಷ್ಟರಲ್ಲಿ ಟೈಮ್ ಬಂದು 11 ಗಂಟೆ ಆಗಿತ್ತು. ಆವಾಗಲೇ ಸಿಕ್ಕಾಪಟ್ಟೆ ಜನ ಇದ್ದರು. ಇನ್ನು ಮಾರ್ಕೆಟ್ ಒಳಗಡೆ ಯಾವುದಕ್ಕೂ ಹೋಗಲಿಲ್ಲ. ಹಾರ ಒಂದು ತಗೋಬೇಕಿತ್ತು, ಅದನ್ನು ತಗೊಳ್ಳೋದಕ್ಕೆ ಒಳಗಡೆ ಹೋಗಿದ್ವಿ. ಇನ್ನು ಹೂವು ಹಣ್ಣು ಎಲ್ಲ ಆಚೆ ಕಡೆಯೇ ಇಟ್ಕೊಂಡಿದ್ರು. ನಮಗೆ ಬೇಕಾಗಿರೋದನ್ನೆಲ್ಲ ನೋಡಿ ತಗೊಂಡ್ವಿ. ಇನ್ನು ಹೂ ರೇಟ್ ಅಂತೂ ಕೇಳೋ ಹಾಗೆ ಇರಲಿಲ್ಲ, ಪ್ರತಿಯೊಂದಕ್ಕೂ ರೈಟ್ ಜಾಸ್ತಿ ಆಗಿತ್ತು. ಇನ್ನು ಪೂಜೆಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ನಾವು ಹೂವನ್ನ ತಗೊಂಡ್ವಿ. ಇನ್ನು ಹಣ್ಣುಗಳು ಕೂಡ ಅಷ್ಟೇ, ಕೆಲವೊಂದು ರೈಟ್ ಜಾಸ್ತಿ ಇತ್ತು, ಇನ್ನು ಕೆಲವು ಸ್ವಲ್ಪ ಕಡಿಮೆ ಇತ್ತು. ರೈಟ್ನ ನೋಡಿಕೊಂಡು ನಾವು ಕೂಡ ಹಣ್ಣುಗಳನ್ನ ತಗೊಂಡ್ವಿ. ಮಾರ್ಕೆಟಲ್ಲಂತೂ ಸಿಕ್ಕಾಪಟ್ಟೆ ಜನ, ಯಾವ ಕಡೆ ಹೋಗೋದು ಯಾವ ಕಡೆ ಬರೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ರಶ್ ಆಗಿತ್ತು. ಇನ್ನು ನಾವು ಕೂಡ ಜಾಸ್ತಿ ಹೊತ್ತು ಇರಲಿಲ್ಲ, ಏನು ಬೇಕೋ ನೋಡಿಕೊಂಡು ಬೇಗನೆ ತಗೊಂಡು ಇನ್ನು ಅಲ್ಲಿಂದ ಹೊರಟ್ವಿ. ಮಾರ್ಕೆಟಲ್ಲಂತೂ ಯಾವ ಕಡೆ ನೋಡಿದ್ರು ಬಳೆ ಮತ್ತು ಪ್ಲಾಸ್ಟಿಕ್ ಹೂಗಳೇ ಕಾಣಿಸ್ತಾ ಇತ್ತು. ಬಾಗಿಲಿಗೆ ಹಾಕೋ ತೋರಣ ಮತ್ತು ಡೆಕೋರೇಟಿವ್ ಆಗಿ ಇಡೋಂಥ ವಾಸ್ಗಳನ್ನ ತುಂಬಾ ಇಟ್ಟಿದ್ರು. ಕಲರ್ಫುಲ್ಲಾಗಿ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೆಕ್ಸ್ಟ್ ಡೇ ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಹಬ್ಬದ ಹಿಂದಿನ ದಿನದ ಲಾಗ್ ಆಗಿರುತ್ತೆ. ಇನ್ನು ನಾಳೆ ಹಬ್ಬ ಇರೋದ್ರಿಂದ ಇವತ್ತೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಗೆ ಬೇಕಾಗಿರೋ ದೇವ್ರ ಸಾಮಾನೆಲ್ಲ ತೊಳೆದು ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ.
ಹಬ್ಬ ನಾಳೆ ಆದ್ರೂ ಕೆಲಸ ಇವತ್ತಿಂದನೇ ಶುರುವಾಗಿರುತ್ತೆ. ಇನ್ನು ಹಬ್ಬಕ್ಕೆ ಬೇಕಾಗಿರೋ ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ಇವತ್ತೇನೆ ರೆಡಿ ಮಾಡಿಕೊಂಡ್ರೆ ಅರ್ಧ ಕೆಲಸ ಆದಾಗೇನೆ. ಇನ್ನು ಲಕ್ಷ್ಮಿನ ಕೂರಿಸಿ ಪೂಜೆ ಮಾಡೋದ್ರಿಂದ ಕೆಲಸ ಅಂತೂ ಜಾಸ್ತಿ ಇರುತ್ತೆ. ಅದರಲ್ಲೂ ಒಬ್ಬೊಬ್ಬರೇ ಇರೋರ್ಗಂತೂ ತುಂಬಾ ಕಷ್ಟ ಆಗುತ್ತೆ. ಪ್ರತಿಯೊಂದನ್ನು ಕೂಡ ಮರಿದಾಗೆ ಎಲ್ಲನೂ ರೆಡಿ ಮಾಡ್ಕೋಬೇಕು. ಹಾಗಾಗಿ ಇವತ್ತಿಂದನೇ ಎಲ್ಲನೂ ಶುರು ಮಾಡ್ಕೊಂಡಿದ್ದೀನಿ. ಇನ್ನು ದೇವ್ರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ರೆಗ್ಯುಲರಾಗಿ ಯೂಸ್ ಮಾಡೋಂಥ ಹಿತ್ತಾಳೆ ದೇವ್ರ ಸಾಮಾನೆಲ್ಲನೂ ತೊಳೆದು ಫಸ್ಟು ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ. ಆಮೇಲೆ ಪೂಜೆಗೆ ಬೇಕಾಗಿರೋ ಬೇರೆ ಹಿತ್ತಾಳೆ ಪಾತ್ರೆಗಳೆಲ್ಲನೂ ತೊಳೆದು ಒಂದು ಕಡೆ ಎತ್ತಿಟ್ಕೊತೀನಿ. ದೇವ್ರ ಮನೇಲಿರೋದೆಲ್ಲನೂ ತೊಳೆದಾಯಿತು. ಇನ್ನು ಲಕ್ಷ್ಮೀ ಪೂಜೆಗೆ ಬೇಕಾಗಿರೋ ಹಿತ್ತಾಳೆ ಸಾಮಾನ ತೊಳೆದು ಇವಾಗ ಅದನ್ನು ಕೂಡ ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ. ಪ್ರತಿ ವರ್ಷವೂ ಲಕ್ಷ್ಮಿನ ಹಿತ್ತಾಳೆ ಚೋರಿಗೆಲೇ ಕೂರಿಸೋದು. ಹಾಗಾಗಿ ಹಿತ್ತಾಳೆ ಚೋರಿಗೆ ಎಲ್ಲ ತೊಳೆದು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ದೇವ್ರ ಹತ್ರ ಹಚ್ಚೋದಕ್ಕೆ ದೀಪಗಳನ್ನು ಕೂಡ ತೊಳೆದು ಒಂದು ಕಡೆ ಎತ್ತಿಟ್ಕೊಂಡೆ. ಹಿತ್ತಾಳೆ ಸಾಮಾನೆಲ್ಲ ತೊಳೆದು ಒಂದು ಕಡೆ ಜೋಡಿಸಿದ್ದಾಯಿತು. ಇವಾಗ ಬೆಳಗ್ಗೆ ಲಕ್ಷ್ಮೀ ಪೂಜೆಗೆ ಬೇಕಾಗಿರೋ ಬೆಳ್ಳಿ ಸಾಮಾನೆಲ್ಲನೂ ತೆಗೆದು ಅದನ್ನು ಕೂಡ ತೊಳೆದು ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಬೆಳಗ್ಗೆ ಬೇಗ ಪೂಜೆ ಮಾಡೋದ್ರಿಂದ ಎಲ್ಲನೂ ಇವತ್ತೇ ರೆಡಿ ಮಾಡಿಕೊಂಡ್ರೆ ಬೆಳಗ್ಗೆ ಬೇಗ ಎದ್ದು ಲಕ್ಷ್ಮಿನ ರೆಡಿ ಮಾಡೋದಕ್ಕೆ ಈಸಿ ಆಗುತ್ತೆ. ಬೆಳ್ಳಿ ಸಾಮಾನ ತೊಳೆಯುವಾಗ ಆದಷ್ಟು ಕೈಯಲ್ಲೇ ನಿಧಾನವಾಗಿ ಉಜ್ಜಿ ತೊಳೆದ್ರೆ ಒಳ್ಳೆಯದು. ಜಾಸ್ತಿ ಬ್ರಷ್ ಮಾಡೋದ್ರಿಂದ ಪಾಲಿಶ್ ಎಲ್ಲ ಹೋಗುತ್ತೆ ಮತ್ತು ಶೈನಿಂಗ್ ಎಲ್ಲ ಬೇಗನೆ ಕಡಿಮೆ ಆಗೋಗುತ್ತೆ. ನನ್ನ ಹತ್ರ ಇರೋ ಬೆಳ್ಳಿ ಸಾಮಾನ ತಗೊಂಡು ಸುಮಾರು 3 ರಿಂದ 4 ವರ್ಷ ಆಗಿದೆ. ಎಲ್ಲ ಇನ್ನೂ ಹೊಸ್ದಾಗೆ ಕಾಣಿಸ್ತಾ ಇದೆ. ಇನ್ನು ಜಾಸ್ತಿ ಯಾವುದನ್ನು ಕೂಡ ರಫಾಗಿ ಉಜ್ಜಿ ತೊಳೆಯೋದಿಲ್ಲ. ಕೋಲ್ಗೇಟ್ ಪೇಸ್ಟನ್ನ ಕೈಗೆ ಹಾಕ್ಕೊಂಡು ನಿಧಾನವಾಗಿ ಉಜ್ಜಿ 2 ಸರಿ ನೀಟಾಗಿ ತೊಳ್ಕೊಂಡ್ರೆ ಕ್ಲೀನ್ ಆಗುತ್ತೆ ಮತ್ತು ರಫಾಗಿ ಉಜ್ಜೋ ಅವಶ್ಯಕತೆ ಇರೋದಿಲ್ಲ. ಬೆಳ್ಳಿ ಸಾಮಾನ ತೊಳೆಯುವಾಗ ಕೋಲ್ಗೇಟ್ ಪೇಸ್ಟ್ ಅಥವಾ ಪೌಡ್ರನ್ನ ಯೂಸ್ ಮಾಡಿದ್ರೆ ಒಳ್ಳೆಯದು. ಕೆಲವರು ಸಬೀನ ಪುಡಿನ ಹಾಕಿ ತೊಳಿತಾರೆ. ಸಬೀನ ಪುಡಿ ಹಾಕೋದ್ರಿಂದ ಬೆಳ್ಳಿ ಸಾಮಾನು ಬೇಗನೆ ಮಂಕಾಗುತ್ತೆ ಮತ್ತು ಪಾಲಿಶ್ ಎಲ್ಲ ಬೇಗನೆ ಕಡಿಮೆ ಆಗೋಗುತ್ತೆ. ಬೆಳ್ಳಿ ಸಾಮಾನೆಲ್ಲ ಹಳೇದ್ರ ಥರ ಕಾಣುತ್ತೆ. ಆದಷ್ಟು ಕೋಲ್ಗೇಟ್ ಪೌಡರು ಅಥವಾ ಪೇಸ್ಟನ್ನ ಹಾಕಿ ನಿಧಾನವಾಗಿ ಕೈಯಲ್ಲಿ ಉಜ್ಜಿ ತೊಳೆಯೋದ್ರಿಂದ ಜಾಸ್ತಿ ದಿನ ಬೆಳ್ಳಿ ಸಾಮಾನ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಮತ್ತು ಹೊಸ್ದ್ರಂತೆಯೇ ಕಾಣುತ್ತೆ. ನನ್ನ ಹತ್ರ ಇರೋ ಬೆಳ್ಳಿ ಸಾಮಾನೆಲ್ಲ ತಗೊಂಡು 2 ರಿಂದ 3 ವರ್ಷ ಆಗಿದೆ. ಆದರೆ ಪಾಲಿಶ್ ಎಲ್ಲ ಏನೂ ಕಡಿಮೆ ಆಗಿಲ್ಲ, ಇನ್ನೂ ಹೊಸ್ದಾಗೇ ಇದೆ. ಬೆಳ್ಳಿ ಸಾಮಾನೆಲ್ಲ ತೊಳೆದು ಒಂದು ಕಡೆ ಎತ್ತಿಟ್ಟಿದ್ದೀನಿ. ಇವಾಗ ದೇವ್ರನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಲಕ್ಷ್ಮೀ ಮಕೋಡ ಎಲ್ಲ ತೊಳೆದು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೂ ಕೂಡ ಇವತ್ತೇ ಅಲಂಕಾರನ ಮಾಡ್ತೀನಿ. ಇನ್ನು ದೇವ್ರಿಗೆ ಹಾಕೋದಕ್ಕೆ ಚಿನ್ನದ ತಾಲಿನ ತಂದು ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಲಕ್ಷ್ಮಿನ ಕೂರಿಸಿದ್ಮೇಲೆ ಅರ್ಶಿನದ ಕೊಂಬನ್ನ ಕಟ್ಟಬೇಕು. ನಾನು ಕೂಡ 2 ವರ್ಷ ಅರ್ಶಿನದ ಕೊಂಬನ್ನ ಕಟ್ಟಿದ್ದೆ. ಆಮೇಲೆ ದೇವ್ರಿಗೆ ಒಂದು ಸಪ್ರೇಟಾಗಿ ತಾಲಿನ ತೆಗೆದಿಡಬೇಕು ಅಂತ ಹೇಳಿ ನಾನು ಕೂಡ ಒಂದು ಚಿಕ್ಕದಾಗಿ ತಾಲಿನ ತಂದಿಟ್ಟಿದ್ದೀನಿ. ಇದನ್ನು ಪ್ರತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವ್ರಿಗೆ ಚಿನ್ನದ ತಾಲಿನ ಹಾಕ್ತೀನಿ. ಇನ್ನು ಪೂಜೆ ಎಲ್ಲ ಆಗಿ ಹಬ್ಬ ಎಲ್ಲ ಆದಮೇಲೆ ಮತ್ತೆ ಅದೇ ತಾಲಿನ ಲಕ್ಷ್ಮೀ ಮಕೋಡದ ಜೊತೆನೇ ಎತ್ತಿಡ್ತೀನಿ. ಇನ್ನು ದೇವ್ರಿಗೆ ತಾಲಿ ತಗೋಬೇಕು ಅಂತೇಳಿ ತುಂಬಾ ಆಸೆ ಇತ್ತು. ಅದನ್ನು ಕೂಡ ಒಂದು ತೆಗೆದು ಇಟ್ಟಿದ್ದೀನಿ. ಲಕ್ಷ್ಮೀ ಮಕೋಡನ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಇದು ನನಗೆ 5ನೇ ವರ್ಷದ ವರಮಹಾಲಕ್ಷ್ಮಿ ಹಬ್ಬ. ಇನ್ನು ಲಕ್ಷ್ಮೀ ಮಕೋಡನ ಇವತ್ತೇ ಅಲಂಕಾರ ಮಾಡಿ ಇಡ್ತಾ ಇದ್ದೀನಿ. ಇನ್ನು ಬೆಳಿಗ್ಗೆ ಮಾಡ್ತೀನಿ ಅಂದರೆ ತುಂಬಾ ಟೈಮ್ ಆಗುತ್ತೆ. ಇನ್ನು ಅಲಂಕಾರನ ಮಾಡುವಾಗ ನಿಧಾನವಾಗಿ ಮಾಡಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಮುಖ ಲಕ್ಷಣ ಚೆನ್ನಾಗಿ ಕಾಣಲ್ಲ. ಹಾಗಾಗಿ ನಾಳೆ ಬೆಳಿಗ್ಗೆ ಅರ್ಜೆಂಟಲ್ಲಿ ಮಾಡೋದಕ್ಕಾಗಲ್ಲ. ಹಾಗಾಗಿ ಇವತ್ತೇ ನಿಧಾನವಾಗಿ ಕೂತ್ಕೊಂಡು ದೇವ್ರಿಗೆ ಅಲಂಕಾರನ ಮಾಡಿ ಇಟ್ಟಿದ್ದೀನಿ. ಇನ್ನು ಬೆಳಗ್ಗೆಗೆ ಲಕ್ಷ್ಮಿಗೆ ಹಾಕೋಂಥ ಒಡವೆಗಳೆಲ್ಲನೂ ಒಂದು ತಟ್ಟೆಗೆ ಅರಿಶಿನ ಹಾಕಿ ಅರಿಶಿನ ನೀರಲ್ಲಿ ತೊಳೆದು ಅದನ್ನು ಕೂಡ ಒಂದು ಕಡೆ ಎತ್ತಿಟ್ಟಿದ್ದೀನಿ. ದೇವ್ರ ಮನೆ ಎಲ್ಲ ರೆಡಿ ಮಾಡಿದ್ದಾಯಿತು. ಇನ್ನು ದೇವ್ರ ಸಾಮಾನೆಲ್ಲ ಒಳಗಡೆ ಇಟ್ಟು ಇವಾಗ ಬಾಗಿಲಾಕ್ತಾ ಇದ್ದೀನಿ. ಬೆಳಗ್ಗೆ ಪೂಜೆ ಮಾಡೋ ಟೈಮ್ಗೆ ತೆಗೆದು ಎಲ್ಲ ರೆಡಿ ಮಾಡ್ಕೊತೀನಿ. ಇನ್ನು ದೇವ್ರ ಹತ್ರ ಇಡೋದಕ್ಕೆ ತಿಂಡಿನ ತರಬೇಕಿತ್ತು. ಇವಾಗ ನಾನು ಮತ್ತು ಮಹೇಶ್ ಅವರು ತಿಂಡಿ ತಗೊಳ್ಳೋದಕ್ಕೆ ಬೇಕ್ರಿಗೆ ಬಂದಿದ್ದೀವಿ. ಇನ್ನು ಮನೇಲಿ ತಿಂಡಿ ಎಲ್ಲ ಮಾಡೋದಕ್ಕೆ ನನಗೆ ಟೈಮ್ ಆಗೋದಿಲ್ಲ. ಹಾಗಾಗಿ ಪ್ರತಿ ವರ್ಷವೂ ಕೂಡ ದೇವ್ರ ಹತ್ರ ಇಡೋದಕ್ಕೆ ಬೇಕ್ರಿಲೇ ತಿಂಡಿನ ತರಿಸ್ತೀನಿ. ಇನ್ನು ಈ ಬೇಕ್ರಿಲಂತೂ ಪ್ರತಿಯೊಂದು ತಿಂಡಿನೂ ಕೂಡ ಸಿಗುತ್ತೆ. ಎಲ್ಲ ಫ್ರೆಶ್ಶಾಗಿ ಮಾಡಿಟ್ಟಿರೋವಂಥದ್ದು. ಇನ್ನು ಹಬ್ಬ ಇರೋದ್ರಿಂದ ಎಲ್ಲ ತಗೋತಾರೆ. ಹಾಗಾಗಿ
ಎಲ್ಲ ಥರ ತಿಂಡಿನೂ ಕೂಡ ಒಂದೇ ಕಡೆ ಇಟ್ಟಿದ್ರು. ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಎಲ್ಲ ರೀತಿ ತಿಂಡಿನೂ ಕೂಡ ಇಲ್ಲಿ ಸಿಗುತ್ತೆ. ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ಹೇಳಿ ಕನ್ಫ್ಯೂಸ್ ಆಗ್ತಾ ಇತ್ತು. ಇನ್ನು ರೈಟ್ ಕೂಡ ಸ್ವಲ್ಪ ಜಾಸ್ತಿನೇ ಇತ್ತು. ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ. ಹಾಗಾಗಿ ರೈಟು ಕೂಡ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಅನಿಸುತ್ತೆ. ಇನ್ನು ನನಗೆ ಬೇಕಾಗಿರೋ ಈ ಥರ ತಿಂಡಿನ ತಗೊಂಡು ಹಾಗೆಯೇ ಬರ್ತಾ ಬೆಳಗ್ಗೆ ಪೂಜೆಗೆ ಬಾಳೆಕಂದು ಮಾವಿನ ಸೊಪ್ಪೆಲ್ಲ ತಗೋಬೇಕಿತ್ತು. ಅದನ್ನೆಲ್ಲ ತಗೊಂಡು ನಾನು ಮತ್ತು ಮಹೇಶ್ ಅವರು ಮನೆಗೆ ಬಂದ್ವಿ. ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ.